ನೋಡಿ ಹೆಂಗಿದೆ ಫ್ರಂಟ್ ವ್ಯೂ. ಇಲ್ಲಿ ಜಾಗ ಇದೆ, ಇಲ್ಲಿ ಮೇಲ್ಗಡೆ ಕುತ್ಕೊಂಡು ಬೀಚ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಡೈರೆಕ್ಟ್ ಬೀಚ್ ಕಾಣ್ ಮಲ್ಪೆ. ಅದು ಸೆಂಟ್ ಮೇರಿಸ್ ಐಲ್ಯಾಂಡು. AC ಇದ್ರೆ 1000 ಜಾಸ್ತಿ, ನಾನ್ AC ಇದ್ರೆ 1000 ಕಮ್ಮಿ ಅಲ್ವಾ. ಇಲ್ಲಿ ನೋಡಿ ಇದು ಹೆಂಗಿದೆ, ಫುಲ್ಲು ಟ್ರೆಡಿಷ್ನಲ್ ಆಗಿದೆ. ಇಲ್ಲಿ ನೋಡಿ ಇದು ಹೆಂಗಿದೆ. ಸವಾಸ ಮಾಡಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ. ಇದೇ ನೋಡಿ ನಾವು ಉಳ್ಕೊಂತಿರೋ ಬೀಚ್ ರೆಸಾರ್ಟ್. ಇದು ಫುಲ್ಲು ಇಲ್ಲಿ 5 ಬೆಡ್ ಇದೆ, ಆರಾಮಾಗಿ 10 ಜನ ಮಲ್ಕೊಬೋದು. ಮತ್ತೆ ಮೇಲ್ಗಡೆನೂ ಇದೆ. ಇದು ಸಿಂಪಲ್ ಆಗಿ ಕಿಚನ್, ಒಂದು ಚಿಕ್ಕದಾಗೆ. ವಾರ್ಡ್ರೋಬ್ ನೋಡಿ ಹೆಂಗಿದೆ, ಫುಲ್ಲು ಏನೊಂದು 15 ಅಡಿ ಇದೆ. ವುಡ್ಡೆಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ಮಂಚಗಳು. ನೋಡಿ ಹೆಂಗಿದೆ ವ್ಯೂ. ಆಚೆ ಕಡೆ ಬಂದರೆ ಅಲ್ಲೇ ಬೀಚ್ ಮುಂದೆನೆ. ನೋಡಿ ಹೆಂಗಿದೆ ಫ್ರಂಟ್ ವ್ಯೂ. ಇಲ್ಲೇ ಇದೆ ನೋಡಿ ಬೀಚ್. ಮೇಲ್ಗಡೆನೂ ಇದೆ, ಆ ಕಡೆ ಸೈಡಲ್ಲಿ ಮೆಟ್ಲತ್ತು ಹೋಗ್ಬೇಕು. ಇಲ್ಲಿ ನೋಡಿ ಇದು ಹೆಂಗಿದೆ, ಫುಲ್ಲು ಟ್ರೆಡಿಷ್ನಲ್ ಆಗಿದೆ. ನೋಡಿ ಬಾವಿ. ಇಲ್ಲೂ ಯಾರು ಸ್ಟೇ ಆಗಿಲ್ಲ. ಇದನ್ನೆಲ್ಲ ಬೆಳಿಗ್ಗೆ ವಿಡಿಯೋ ಮಾಡಾಕ್ತೀನಿ, ಕತ್ಲೆ ಆಗಿದೆ. ನೋಡಿ ಅಲ್ಲಿ ಮೇಲ್ಗಡೆ ಹೆಂಗಿದೆ, ಯಾರು ಸೆಟ್ಟಿಂಗ್ ಗಿಟ್ಟಿಂಗ್ ಹಾಕಿ ಕುತ್ಕೊಂಡು ಜ್ಯೂಸ್ ಗೀಸ್ ಕುಡಿಯೋರ್ಗೆ. ನೋಡಿ ಇದು ಹೆಂಗಿದೆ, ಶೆಲ್ ಹಟ್. ಬಂದ್ರು ನಮಸ್ಕಾರ. ಕರ್ನಾಟಕ ರೈಡರ್ ಅವ್ರು ಬಂದ್ರು ನೋಡಿ. ಇಲ್ಲಿ ಇದೆಲ್ಲ ಹಟ್ಸ್ ಥರ ಎಲ್ಲ ಬೆಳಿಗ್ಗೆ ಡೀಟೇಲಿಂಗ್ ಆಗಿ ವಿಡಿಯೋ ಮಾಡಾಕ್ತೀನಿ. ಬಂದ್ರು ನೋಡಿ, ಬಂದ್ರು ಮಂಜಣ್ಣವ್ರು ಬಂದ್ರು ನೋಡಿ. ಇಲ್ಲಿ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹಾ, ಇವ್ರು ಚರಣ್ ಅವರೇ ಮಾಡ್ಕೊಟ್ಟಿರೋದು, ಇವ್ರು ಗೊತ್ತಿರೋರಂತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ ನೋಡಿ. ಫುಲ್ ಡೀಟೇಲಿಂಗ್ ವಿಡಿಯೋ ಬೆಳಿಗ್ಗೆ ಮಾಡಾಕ್ತೀನಿ. ಕತ್ಲೆ ಆಗಿದೆ ಸದ್ಯಕ್ಕೆ, ಎಷ್ಟು ಸಾಕು. ಇಲ್ಲಿ ರೆಸ್ಟೋರೆಂಟ್ ಇದೆ ಪಕ್ಕದಲ್ಲಿ ಸಪ್ರೇಟು. ಊಟ ಬೇಕಂದ್ರೆ ಇಲ್ಲಿಂದ ಆರ್ಡರ್ ಮಾಡಿ ತರಿಸ್ಕೊಂಡೆ ತಿನ್ಬೋದು. ನಡಿ ಇದು ಅಟ್ಟಿಷ್ಟೇನಾ ಸರ್? ನೋಡಿ AC ಅಲ್ಲ ಇದು? ಹಾಂ, ಶೆಲ್ ಹೋಗ್ತೀನಿ. ವಾಶ್ರೂಮ್ ದೊಡ್ಡದಾಗಿದೆ. ಇಬ್ರು ಸ್ಟೇ ಹಾಕಿ ಮಸ್ತಾಗಿದೆ ಮಾತ್ರ. ಆ್ಯಂಬಿಯನ್ಸ್ ಮೇಲೆಲ್ಲ ಸಾಕಾಗಿದೆ. ಅಲ್ಲಿ ಇದ್ದಾರಾ? ಇಲ್ಲ ಅಲ್ಲ, ಖಾಲಿ. ಇಲ್ಲಿ ನೋಡಿ ಹೆಂಗಿದೆ ಸರ್. ಇದಕ್ಕೆ ಬಿಸಿನೀರೆಲ್ಲ ಬರುತ್ತೆ ನೋಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು. ಒಳಗಡೆ ಡ್ರಿಂಕ್ಸು ಸ್ಮೋಕ್ ಎಲ್ಲ ಮಾಡೋಂಗಿಲ್ಲ. ಇಲ್ಲ ಹೊರಗಡೆ ಚೆಕ್ ಇನ್ ಚೆಕ್ ಔಟ್ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಶೆಲ್ಲಟ್ಟದು ಸ್ವಾಮಿ ತಡ್ಕೊಳ್ಳೋದು ಜೀವ. ನೋಡಿ ಹೆಂಗಿದೆ. ಹಾಂ, ಮೀನಿದೆಯಾ? ಸರ್ ಇದಕ್ಕೆ ಏನು ಚಾರ್ಜ್ ಮಾಡ್ತೀರಾ? ಹಾಂ, ಅದು ಇಬ್ರು ಸ್ಟೇ ಆಗೋದಲ್ವಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ ವಾಶ್ರೂಮ್ ಹೆಂಗಿದೆ, ಸಾಕಾಗಿ ಮಾಡಿದ್ದಾರೆ. ಆಕ್ಚುಲಿ ನಿಜವಾದ ಮರನ ಅಲ್ಲ. ದರ್ಶನ್ ಇಲ್ಲೇ ಬರ್ತಾನೆ ಫಸ್ಟ್ ನೈಟ್ಗೆ. ಡಕಾಡಕ್ ಮುಗುಡು
ನೋಡಿ ಇಲ್ಲಿ ಕೂತ್ಕೊಳಕ್ಕೆ ಹಿಂಗೆ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿಸಿರೋ ವುಡ್ಡಲ್ಲಿ. ಇವಾಗ ಅನ್ಸೀಸನಲ್ಲ ಸರ್? 3500 ಇದಕ್ಕೆ, ಅದಕ್ಕೆ ಓಕೆ ಓಕೆ. ಇದೊಂದು ಮಾತ್ರ ಅಲ್ವಾ ಇರೋದು ಶೆಲ್ಲಟ್ಟು? ಇದು ಸೂಪರ್ ಡಿಲಕ್ಸ್, ಇದು ಮತ್ತೆ ಸೂಪರ್ ಡಿಲಕ್ಸ್ AC. ಇದಕ್ಕೆಲ್ಲ ಎಷ್ಟು? ಅದಕ್ಕೆ ಸೀಸನ್ 4000 ಹಾಂ, ಮತ್ತು ಅನ್ ಸೀಸನ್ 3500. ಬರೀ ಇದೇನಾ ಇಲ್ಲ ಇನ್ಕ್ಲೂಡಿಂಗ್ ಫುಡ್ ಎಲ್ಲನಾ? ಇಲ್ಲ ಇಲ್ಲ, ಬರೀ ಅಕೊಮಡೇಷನ್ ಮಾತ್ರ? ಓಕೆ. ಎಲ್ಲಿದೆ ಆಸ್ಕರು ಅಲ್ಲಿ ಮೀನುಗಳೆಲ್ಲ ಇದೆ. ಮೊಸಳೆ ಬೇರೆ ಇಟ್ಬಿಟ್ಟಿದ್ದಾರೆ. ಎಲ್ಲವ್ರು ಬಂದ್ರಾ? ನಾವು ಸ್ಟೇ ಆಗಿದ್ದು ಇದೇ, ನಾವು ಸ್ಟೇ ಆಗಿದ್ದು ರೆಸಾರ್ಟ್, ಥೋನ್ ಸ್ಪಾರ್ ಬೀಚ್ ರೆಸಾರ್ಟ್. ಇದ್ರ ಮೇಲ್ಗಡೆ ಒಂದು ರೂಮ್ ಇದೆ, ಕೆಳಗಡೆದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದು ಹಾಕ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆ. ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಬೀಚ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಡೈರೆಕ್ಟ್ ಬೀಚ್ ಕಾಣೋದು ಮಲ್ಪೆ, ಅದು ಸೆಂಟ್ ಮೇರಿಸ್ ಐಲ್ಯಾಂಡು. ಚೆನ್ನಾಗಿದೆ ಮತ್ತು ಆಂಬಿಯನ್ಸ್. ಕೂತ್ಕೊಳ್ಳೋ ಸೀಟ್ ಎಲ್ಲ ಸಾಕಾಗಿ ಮಾಡಿಸಿದ್ದಾರೆ. ಇದು ಫ್ಯಾಮಿಲಿ ಎಲ್ಲ ಬಂದರೆ ಫುಲ್ ಇದು ಮಾಡೋಕ್ಕೆ ಸರಿ ಇಲ್ಲ, 2 ರೂಮ್ ತಗೊಂಡ್ರೆ. ಇದು AC-ನೇ. ವಾಶ್ರೂಮ್ ಎಲ್ಲ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. ಓಕೆ ಓಕೆ. ವಾರ್ಡ್ರೋಬು ಎಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ, ಎಲ್ಲ ಉಡ್ದೇ ಅಲ್ವಾ ಸರ್? ಫುಲ್ ಟ್ರೆಡಿಷ್ನಲ್ ಆಗಿದೆ. ಹಾಂ ಕರೆಕ್ಟ್, ಎಲ್ಲ ಆಲ್ಮೋಸ್ಟ್ ಉಡ್ಡೇ ಅಲ್ಲ. ಇದಕ್ಕೆಲ್ಲ ಏನು ಚಾರ್ಜ್ ಮಾಡ್ತೀರಾ ಸರ್? 4500. ಓಕೆ, 4000. ಇದು ಸೇಮ್ ಅಲ್ಲ? ಇವಾಗ ನಾವಿದ್ವಲ್ಲ ಅದು ಸರ್, ಅದು ಫುಲ್ ಇದ್ರ ನಮ್ಮ ಥರ ಈ ಥರ ಜಾಸ್ತಿ ಜನ ಬಂದರೆ ಡಾರ್ಮೆಟ್ರಿ ಥರ ಕೊಟ್ಬಿಡ್ತೀರಾ? ಫುಲ್ಲು ಫಸ್ಟ್ ಸೆಕೆಂಡ್ ಫ್ಲೋರ್ ಥರ ಫುಲ್ ಇಂಡಿಪೆಂಡೆಂಟ್ ಥರ ಆಗುತ್ತಲ್ಲ ಈಗ ಅದು? ಹಾಂ, ಅದಕ್ಕೆ ಯೂಶ್ವಲಿ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ಎಷ್ಟು ಜನ ಸ್ಟೇ ಆಗ್ಬೋದು ಒಟ್ಟಿಗೆ? 10 ಜನ ಆರಾಮಾಗಿದ್ಮೇಲೆ ಸ್ಟೇ ಮಾಡ್ಬೋದು. ಎಷ್ಟು ಚಾರ್ಜ್ ಮಾಡ್ತೀರಾ 10 ಜನಕ್ಕೆ ಫುಲ್ ಅಷ್ಟಕ್ಕೆ? ಓಕೆ ಓಕೆ. AC ನಾನ್ AC ಇದ್ರೆ? ಓ, ಇದೆಲ್ಲನೂ ಅಷ್ಟೇ. AC ಇದ್ರೆ 1000 ಜಾಸ್ತಿ, ನಾನ್ AC ಇದ್ರೆ 1000 ಕಮ್ಮಿ ಅಲ್ವಾ? ಓಕೆ ಸರ್, ನಿಮ್ಮ ಹೆಸರು? ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. ಹೆಂಗೆ ನಿಮ್ಮದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ ವಿಡಿಯೋ ನೋಡಿ. 99 720 90 852. ಓಕೆ, ಥ್ಯಾಂಕ್ ಯು ಸರ್. ಹೊಸ್ದಾಗಿ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಎಲ್ಲಿದೆ ನೀವು? UP. ಏನೋ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ನನ್ನ ಚಾನಲ್ ವೀಡಿಯೋ ಮಾಡ್ತಿರೋದು ನೋಡಿ, ಸಬ್ಸ್ಕ್ರೈಬ್ ಆಗಿ ಹೇಳಿ ಚಾನಲ್. ಅವ್ರ ಹೆಸರು? ಅಜರ್. ಡೆಲ್ಲಿ? ಓ, ನೀವು ಇಲ್ಲೇ ಅವರೇನಾ? ಓಕೆ, ಥ್ಯಾಂಕ್ ಯು ಬ್ರೋ. ಇದು ಮೇಲ್ಗಡೆ ಇದೆ, ಅದೇನೋ ಸ್ವಲ್ಪ ರೆಡಿ ಆಗ್ತಿದೆಯಂತೆ, ಹಂಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನೋಡಿ. ಗಾಡಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತು, ಇಲ್ಲಿಂದ ಹೊರಡೋದೇ. ಇಲ್ಲಿ ಪಕ್ಕದಲ್ಲೇ ರೆಸ್ಟೋರೆಂಟ್ ಇದೆ ಇವ್ರದ್ದೇನೆ. ಫುಡ್ ಎಲ್ಲ ಇಲ್ಲಿಂದ ಪ್ರೊವೈಡ್ ಮಾಡ್ತಾರೆ. ಇಲ್ಲೂ ಇದೆಲ್ಲ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿದೆ ನೋಡಿ, ಇವ್ರದ್ದೇ ಫುಡ್ ಎಲ್ಲ ಇರುತ್ತೆ. ಇಲ್ಲಿ ಇದೇನೋ ರೆಡಿ ಮಾಡ್ತಿರೋದ್ರಿಂದ ಬರೀ ಐಟಮ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ರೆಡ್ ಅಲರ್ಟ್ ಇದೆ ಉಡುಪಿಲಿ ನೋಡಿ. ಶರಣ್ ಅವ್ರು ನೋಡಿ ಫುಲ್ ಪ್ಯಾಕ್ ಆಗ್ಬಿಟ್ಟವ್ರು ಅಲ್ಲೇ. ನೋಡಿ ಎದುರುಗಡೆನೆ ಬೀಚ್. ಇದು ಸರ್ಕಲ್ಲು, ಮಲ್ಪೆ ಬೀಚ್ ಸರ್ಕಲ್ಲು, ಥೋನ್ ಸ್ಪಾರ್ ಬೀಚ್ ರೆಸಾರ್ಟ್. ಹೆಂಗಿತ್ರಿ ಬೀಚ್ ರೆಸಾರ್ಟು? ಹೆಂಗಿತ್ತು ಹೇಳಿ ಬೀಚ್ ರೆಸಾರ್ಟು? ನೋಡಿ ಸರ್, ಕೇಳ್ರಿ, ಬೆಳ್ಳಕ್ಕೆ ಕಾಣಿಸ್ತೀರಾ?
ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನಿಸುತ್ತಾ ಏನದು? ಹೇಳ್ರಿ ಇರ್ಲಿ, ಈ ಕಡೆ ಸರಿ ಬೀಚ್ ಕಾಣಂಗಾದ್ರು ತಿರ್ಸ್ತೀನಿ. ಹೇಳಿ ಹಂಗಿತ್ತ ರಿವ್ಯೂ ಹೇಳಿ. ನನ್ನ ಮಕ್ಕಳ ಸವಾಸ ನಮ್ಗೆ ಒಂದೊಂದಲ್ಲ. ಮುಂದುವರ್ದೆ ನಿಮ್ದು ಒಂದೇ ಮಾತಲ್ಲಿ ಮುಗಿಸ್ಬಿಡ್ರಿ ನಿಮ್ದು. ಬೀಚ್ ರೆಸಾರ್ಟ್ ಸೂಪರ್, ಆದ್ರೆ ಈ ನನ್ನ ಮಗನ ಸಾಹಸ ಮಾಡ್ಲಿಕ್ಕೆ ಅದ್ರ ಕಥೆನ ಸವಾಸ ಮಾಡಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ. ಈಗ ಹೋಗಿ ಮಾಡ್ಬೇಕು ಅಂತೀವೆಲ್ಲ. ಟಿಫನ್ ಮಾಡ್ಕೊಂಡು ಬೀಚ್ ಇಲ್ಲಿಂದ ಪಡುಬಿದ್ರಿ ಮತ್ತೆ ಕಾಪು ಲೈಟ್ ಹೌಸ್, ಕಾಪು ಬೀಚು ಎಲ್ಲ ನೋಡ್ಕೊಂಡು ಸೀದಾ ಒಂದು 30 ಕಿಲೋಮೀಟರ್ ಹಿಂಗೆ ಬೀಚ್ ಸೈಡೇ ಹೋಗ್ತೀವಿ. 15 ಕಿಲೋಮೀಟರ್ ಅಲ್ಲಿಂದ ಇದು ಮುಗಿಸ್ಕೊಂಡು ಕಟೀಲ್ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ಕಟೀಲ್ ಎಷ್ಟಿದೆಯೋ ಗೊತ್ತಿಲ್ಲ. ಕಟೀಲಿಂದ 114 ಕಿಲೋಮೀಟರ್, ಮತ್ತೆ ಅಲ್ಲಿಂದ ಸುಬ್ರಹ್ಮಣ್ಯಗೆ ಊಟ ಎಲ್ಲ ಮಾಡ್ಕೊಂಡು. ಕಾಂಟ್ಯಾಕ್ಟ್ ನಂಬರ್ ಇಲ್ಲೂ ಇದೆ, ಬೇಕಿದ್ರೆ ಯಾವ್ದು ಕನೆಕ್ಟ್ ಆಗಿಲ್ಲ ಅಂದರೆ ಬೇರೆ ನಂಬರ್ಗಳು ಮಾಡ್ಕೊಂಡು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮಾತ್ರ. ಆಯ್ತಾಯ್ತು. ಹೆಂಗಿತ್ತು ಬ್ರೋ? ಇನ್ನೊಂದು ರಿವ್ಯೂ ಹಾಕೊಳ್ಳಿ. ಹೆಂಗೆ ಬೀಚ್ ರೆಸಾರ್ಟು ನಿಮ್ದು ಹೆಂಗೆ ಅನಿಸ್ತು ಬ್ರೋ? ಹೆಂಗಿದೆ ಪ್ಲೇಸು, ರೂಮು, ಕ್ಲೀನ್ಲಿನೆಸ್ಸು ಎಲ್ಲ ಚೆನ್ನಾಗಿತ್ತಾ? ಯಶವಂತ್ ಅವರೇ ನಿಮ್ಗೇನು ಅನ್ಸ್ತು ಹೇಳಿ? ಬೀಚ್ ಆಡಕ್ಕೆ ಬಿಡ್ತಿಲ್ಲ ಫುಲ್ ಚಿತಾಲ್ ಪತಾಲ್ ಅವ್ರೆ. ಏನೇನು ಇಟ್ರು ಅಂತ ನನಗೆ ಗೊತ್ತಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಎಣ್ಣೆ ಇವರು ಸರ್, ನಿಮ್ಮ ಹೆಸರು? ಅನಿಲ್ ಅಂತ. ಸರ್ ನೀವಿಲ್ಲಿ ಏನು ಮ್ಯಾನೇಜರ್? ಅನಿಲ್ ಅಂತ ಮ್ಯಾನೇಜರು. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. 9164017068. ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೊಂಡು ಬನ್ನಿ. ಸರ್ ನಿಮ್ಮ ಹೆಸರು ಏನು? ಯಾವ್ದು ಪರವಾಗಿಲ್ಲ ಹೇಳಿ, ನೀವು ಬರ್ತೀರಾ ವಿಡಿಯೋಲಿ? ಏನು ಹೆಸರು? ಅಜಿತ್ ಅಂತ. ಮತ್ತು ಬೇರೆ ನೀವು ಬನ್ನಿ, ನಿಮ್ಮ ಹೆಸರು ಹಾಕ್ಬಿಡ್ತೀನಿ, ನೀವು ಬರ್ತೀರಾ ವಿಡಿಯೋಲಿ. ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ಇವರಿಂದನೇ ಇದೆಲ್ಲ ಇಷ್ಟು ಕ್ಲೀನಾಗಿ ಇಟ್ಟಿದ್ರು. ಅದು ಬೀಚೆಲ್ಲ ಮುಗೀತು, ಓಡ್ತಾ ಇದ್ದೀವಿ. ಇಲ್ಲಿಂದ ಪಡುಬಿದ್ರಿ. ಹಿಂಗೆ ಹಿಂಗೆ ಓಯ್ ಯಾರೋ ನೋಡಿ ಅವನಿಗೆ ಲೈ. ನೋಡಿ ಹೆಂಗಿದೆ ಬೀಚ್. ಇವಾಗ ಪಡುಬಿದ್ರಿ ಸದ್ಯ ಮಳೆ ಇಲ್ಲ, ಇವತ್ತು ರೆಡ್ ಅಲರ್ಟ್ ಇದೆ ಆ್ಯಕ್ಚುಲಿ ಉಡುಪಿಲಿ. ಮಳೆ ಇಲ್ಲದೆ ಇರೋದ್ರಿಂದ ಬಿಸಿಲಿದೆ, ಹೆವಿ ಸೆಕೆ ಹೊಡಿತಾ ಇದೆ ನೋಡಿ. ಅಲ್ಲಿ ನೋಡೋಣ, ಎಲ್ಲರೂ ಬೀಚಲ್ಲಿ ಮುಂದೆ ಇದ್ರೆ ಅದು ಫುಲ್ ಹತ್ರ ಬಿಡ್ತೀವಿ. ಬೀಚ್ ಹತ್ರಕ್ಕೆ ಮುಂದೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಂ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ವಿಡಿಯೋನ ಯಾರು ಮೊದಲನೇ ಬಾರಿ ನೋಡ್ತಿದ್ದೀರಾ, ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.